ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್. ನನ್ನ ಪೇಜ್ನ ಫಾಲೋ ಮಾಡುವಂತವರು ಮೊನ್ನೆ 3 ದಿವಸದ ಹಿಂದೆ ಮೈಸೂರಿನ ಅಗ್ರಹಾರ ಬಸ್ ಸ್ಟ್ಯಾಂಡರಲ್ಲಿ ಒಂದು ಸಿಕ್ಕಿರುವಂತಹ ಅಜ್ಜಿಯನ್ನ ಮೈಸೂರಿನ ಕೇರ್ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅವರು ಯಾರು ಇಲ್ಲ ಅಂತ ಅನ್ಕೊಂಡು ಅಲ್ಲಿ ಸೇರಿಸಿದ್ದಾರೆ. ಅವರ ಸ್ಯಾರಿ ಒಳಗಡೆ ಕಟ್ಟಿಕೊಂಡಿದಂತ ಒಂದು ಗಂಟಿನಲ್ಲಿ ಅವರ ಮಕ್ಕಳ ಹೆಸರು ಮತ್ತೆ ಮೊಬೈಲ್ ನಂಬರ್ ಇದೆಯಂತೆ. ಆದ್ರೆ ಅದು ದಯವಿಟ್ಟು ಈ ನಂಬರ್ಗೆ ಅವರು ಕರೆ ಮಾಡಬೇಡಿ ಅಂತ ಹೇಳಿದ್ರು. ನಮ್ಮ ಸ್ನೇಹಿತರು ಏನ್ ಮಾಡಿದ್ರು, ಹಾಸ್ಪಿಟಲ್ಗೆ ಸೇರಿಸ್ಬಿಟ್ರು. ಈಗ ಹಾಸ್ಪಿಟಲ್ ಅಲ್ಲಿ ಇವ್ರ ನಂಬರ್ ಕೊಟ್ಟಿದ್ದಾರೆ, ಅವ್ರ ಕಡೆಯವರು ಯಾರು ಇಲ್ಲ ಅಂತ. ಈಗ ಹಾಸ್ಪಿಟಲ್ ಅವರು ಏನ್ ಮಾಡ್ತಾ ಇದ್ದಾರೆ, ಇವರಿಗೆ ಫೋನ್ ಮಾಡ್ತಾ ಇದ್ದಾರೆ. ಏನಂತ ಅಂದ್ರೆ, ದಯವಿಟ್ಟು ಬಂದು ಇವ್ರ ಬಗ್ಗೆ ಇವರಿಗೆ ಮಾಹಿತಿ ಕೊಡಿ, ಮತ್ತೆ ಇವರಿಗೆ ಮೆಡಿಸಿನ್ಸ್ ಕೊಡಬೇಕು, ಇವರಿಗೆ ಸ್ಕ್ಯಾನಿಂಗ್ ಮಾಡಿಸಬೇಕು, ಹಂಗೆ ಅದು ಇದು ಮಾಡಿಸಬೇಕು ಅಂತ ಅವರ ಪ್ರೊಸೀಜರ್ ಪ್ರಕಾರ ನಮ್ಮ ಸ್ನೇಹಿತರು ಕರೆ ಮಾಡ್ತಾ ಇದ್ದಾರೆ. ನನ್ನ ಪೇಜ್ನ ಫಾಲೋ ಮಾಡೋರು ನನಗೆ ಕರೆ ಮಾಡಿ, ದಯವಿಟ್ಟು ನನಗೆ ಸರ್, ಅವರು ಪಾಪ ರಾತ್ರಿ 11:30 ಬಸ್ ಸ್ಟ್ಯಾಂಡ್ ಅಲ್ಲಿ ಮನಗಿದ್ರು, ಜ್ವರದಲ್ಲಿದ್ರು ಅಂತ ಹೇಳಿ ನಾನು ಕರ್ಕೊಂಡೋಗಿ ಅವರನ್ನ ಸೇರಿಸಿದೆ. ಅವರು ಮೂಲತಃ ಚಾಮರಾಜನಗರ ಅಂತ ಹೇಳಿದ್ರು ಆ ಅಜ್ಜಿ. ಚಾಮರಾಜನಗರದಲ್ಲಿ ಇರುವಂತಹ ಸ್ನೇಹಿತರೆ, ದಯವಿಟ್ಟು ನೋಡಿ, ಇವರಿಗೆ 2 ಮಕ್ಕಳು, ಒಂದು ಗಂಡು ಮತ್ತೆ ಒಂದು ಹೆಣ್ಣು ಇದ್ದಾರೆ. ಇಬ್ಬರಿಗೂ ಮದುವೆ ಆಗಿ ಸಂಸಾರ ಮಾಡ್ತಾ ಇದ್ದಾರೆ. ಇವರ ಮಧ್ಯದಲ್ಲಿ ಏನು ಗಲಾಟೆ ಅಂತ ಗೊತ್ತಿಲ್ಲ, ಆಸ್ತಿ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡು ತಾಯಿನ ಮಗಳು ನೋಡ್ಕೋತಾ ಇಲ್ಲ, ಹಾಗೆ ತನ್ನ ಮಗನೂ ನೋಡ್ಕೋತಾ ಇಲ್ಲ. ಅವರಿಬ್ಬರು ಗಲಾಟೆಯಲ್ಲಿ ದೊಡ್ಡ ಮಗ ಏನ್ ಮಾಡಿದಾನೆ ಅಂದ್ರೆ, ಈ ಮೊದಲನೇ ಮಗ ಇದಾನಲ್ಲ, ಆ ಮಗ ಏನ್ ಮಾಡಿದಾರೆ, ರಾತ್ರಿ ವೇಳೆಯಲ್ಲಿ ಮೈಸೂರಿಗೆ ತಗೊಂಡ್ಬಂದು ತನ್ನ ಕಾರ್ನಲ್ಲಿ ತಗೊಂಡು ಬಂದು ಬಿಟ್ಬಿಟ್ಟು ಹೋಗಿದ್ದಾನೆ. ಇದು ಮಗಳಿಗೂ ಗೊತ್ತು, ಮಗಳು ಕೇರ್ ಮಾಡ್ತಾ ಇಲ್ಲ, ತನ್ನ ಮಗನೂ ಕೇರ್ ಮಾಡ್ತಾ ಇಲ್ಲ. ನಾನು ಕೇಳುವಂತ ಪ್ರಶ್ನೆ, 9 ತಿಂಗಳು ನಿಮ್ಮನ್ನ ಒತ್ತಿ ಸಾಕಿ ಕಷ್ಟಪಟ್ಟು ಈ ಜಗತ್ತಿಗೆ ತಂದು ಬಿಟ್ಟು ಎಲ್ಲವನ್ನ ಕಲಿಸ್ಕೊಟ್ಟಂತ ತಾಯಿಯನ್ನ ಇವತ್ತು ರಸ್ತೆಯಲ್ಲಿ ಭಿಕ್ಷೆ ಬೇಡೋಕೆ ಬಿಟ್ಟು ಅವರಿಗೆ ಅನಾರೋಗ್ಯದ ಸಮಸ್ಯೆಯಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. ಈ ಮಾಹಿತಿಯನ್ನ ನಿಮಗೆ ಬೇರೆಯವರು ಅವ್ರ ಕಡೆಯಿಂದ ಇವ್ರ ಕಡೆಯಿಂದ ಮಾಹಿತಿ ಬಂದಿರ್ತದೆ, ಆದರೂ ಕೂಡ ನೀವು ಬಂದು ನೋಡ್ತಾ ಇಲ್ಲ, ಅವರಿಗೆ ಮೆಡಿಸಿನ್ಸ್ ಕೊಡ್ತಾ ಇಲ್ಲ. ಮಗ ಆದವ್ ನಿನಗೆ ನೀನು ಅಂತಾನೆ ಮಾತಾಡಬೇಕು. ನಿನಗೆ ನಾಚಿಕೆ ಏನಾದ್ರು ಇದ್ರೆ, ಮಾನ ಮರ್ಯಾದೆ ಇದ್ರೆ, ಎತ್ತ ತಾಯಿನ ತಂದು ರಸ್ತೆಯಲ್ಲಿ ಬಿಟ್ಟು ಹೋದಂತ ಕಿಡಿಗೇಡಿ ನನ್ನ ಮಗ ನೀನು. ನಿನಗೇನಾದ್ರೂ ಎತ್ತ ತಂದೆ ತಾಯಿಗಳನ್ನ ಆಗ್ಲಿ ಯಾರನ್ನೇ ಆಗ್ಲಿ ತಂದು ನಿನಗೆ ಜನ್ಮ ಕೊಟ್ಟವ್ರನ್ನ ತಂದು ರಸ್ತೆಗೆ ಬಿಡ್ತಾರೇನಯ್ಯ? ಕಾರಲ್ಲಿ ಇವತ್ತು ಕಾರಲ್ಲಿ ನೀನು ಓಡಾಡ್ತಾ ಇದೆಯಲ್ಲ, ಆ ಕಾರಲ್ಲಿ ಓಡಾಡೋದಕ್ಕೆ ಕಾರಣ ನಿನ್ನ ತಂದೆ ತಾಯಿಗಳು ತಾನೆ. ತಂದೆ ತೀರೋಗಿ 15-16 ವರ್ಷ ಆಗಿದೆ. ಆ ದುಃಖನೇ ಅವ್ರಿಗೆ ತುಂಬಾ ಇದೆ. ಆ ಯಪ್ಪ ಇದ್ದಿದ್ರೆ, ನಿಮ್ಮ ತಂದೆಯವರು ಇದ್ರೆ ಅವ್ರನ್ನೆಲ್ಲೋ ಒಂದ್ ಕಡೆ ನೋಡ್ಕೋತಾ ಇದ್ರು. ನಾಚಿಕೆ ಆಗ್ಬೇಕು. ಮೈಸೂರಿನ ಕೇರ್ ಆಸ್ಪತ್ರೆಯಲ್ಲಿ ನಿನ್ನ ತಾಯಿ ಚಿಕಿತ್ಸೆ ಪಡೆಯಕ್ಕೆ ಸಮಸ್ಯೆಯಲ್ಲಿ ಒದ್ದಾಡ್ತಾ ಇದ್ದಾರೆ. ಹಾಸ್ಪಿಟಲಲ್ಲಿ ಅವರು ನೋಡ್ಕೊಳಕ್ ಆಗ್ತಾ ಇಲ್ಲ, ಬೆಡ್ ರಿಡನ್ ಬೇರೆ. ಅವರು ಎಲ್ಲ ತರದ ಮೆಡಿಸಿನ್ಸ್ಗಳಾಗ್ಲಿ ಪ್ರತಿ ಒಂದೊಂದು ಆಗ್ಲಿ ನೋಡಿ, ನಿಮಗೊಂದು ವಾರ್ನಿಂಗ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಚಾಮರಾಜನಗರದಲ್ಲಿ ಇರುವಂತ ಇವರ ಮಕ್ಕಳು ಇಬ್ರು ಅಲ್ಲೇ ಇದಾರೆ ಅಂತ ಹೇಳಿದ್ರು. ಆ ನಂಬರ್ಗೆ ಫೋನ್ ಮಾಡಿದ್ರೆ, ಯಾವ ನಂಬರ್ಗೆ ಮಾಡ್ತಾರೋ ನಂಬರ್ನ ಸ್ವಿಚ್ ಆಫ್ ಮಾಡ್ತಾ ಇದ್ದೀರಾ, ಅಂದ್ರೆ ಬ್ಲಾಕ್ ಲಿಸ್ಟ್ ಆಗ್ತಾ ಇದ್ದೀರಾ. ದಯವಿಟ್ಟು ನಿಮ್ಮ ಮನುಷ್ಯತ್ವ ಇರ್ರಿ. ಇದನ್ನೆಲ್ಲ ನಿಮ್ಮ ಮಗನೋ ನಿಮ್ಮ ಮಕ್ಕಳು ನೋಡ್ತಾವ್ರೆ, ನಿಮ್ಗೆ ಇಬ್ಬಿಬ್ರು ಮಕ್ಕಳವ್ರೆ ಅಂತ ಹೇಳಿದ್ರು. ಆ ಅಜ್ಜಿನ ಕೇಳಿದ್ರೆ, ದಯವಿಟ್ಟು ಮಕ್ಕಳಿಗೆ ಮಾಡಬೇಡಿ, ಅವ್ರು ಬಂದ್ರೆ ನನ್ನ ಮಗ ನನಗೆ ಸಾಯಿಸ್ಬಿಡ್ತಾನೆ, ನನ್ನ ಮಗ ಸರಿ ಇಲ್ಲ ಅಂತ ಹೇಳ್ತಾರೆ. ನೀವೆಲ್ಲ ಏನ್ ಯಾವ ತರ ಬೊಯ್ಯೋದು? ನಮ್ಮ ಕನ್ನಡಿಗರು ಅಂತ ನನಗೆ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗತ್ತೆ. ನಿಮ್ಮಂತವ್ರನ್ನ, ನಮ್ಮ ಕನ್ನಡಿಗರನ್ನ ಬಂದು ನೋಡ್ರಿ, ಆಟೋ ಡ್ರೈವರ್ನ, ಗಾರೆ ಕೆಲಸ ಮಾಡೋರ್ನ, ರೈತರನ್ನ ನೋಡ್ರಿ. ವಯಸ್ಸಾಗಿ ಆ ಮೂಲೆಯಲ್ಲಿ ಕೂತಿದ್ರು. ಇವತ್ತಿಗೂ ರೈತರನ್ನ ನೋಡಿದ್ರೆ ಬಹಳ ಖುಷಿ ಪಡುತ್ತೆ. ಮಂಡ್ಯದವ್ರನ್ನ, ಶ್ರೀರಂಗಪಟ್ಟಣ, ನಮ್ಮ ನಂಜನಗೂಡವ್ರನ್ನ ನೋಡಿದ್ರೆ ಕರ್ಕೊಂಡು ಬಂದು ಕೇರ್ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಕೊಡಿಸಿ ಬೆಳಗ್ಗೆಯಿಂದ ತಾಯಿ ಜೊತೆಲಿ ಕೂತು ತಿರ್ಗಾ ಮಗು ತರ ನೋಡ್ಕೊಂಡು ಕರ್ಕೊಂಡು ಹೋಗ್ತಾರೆ ನಮ್ಮ ರೈತರು, ಆಟೋ ಚಾಲಕರು, ಗಾರೆ ಕೆಲಸದವರು, ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು. ಸ್ವಲ್ಪ ದುಡ್ಡಿದ್ರೆ ಸಾಕು ನಿಮಗೆ, ತಗೊಂಡೋಗಿ ಎಲ್ಲ ಒಂದ್ ಕಡೆ ಮೂಲೆ ಸೇರಿಸ್ಬಿಡೋದು, ಇಲ್ಲ ರಸ್ತೆಗೆ ಬಿಡೋದು. ಅಲ್ರಿ, ಯಾವ್ದಾರ ಒಂದು ವೃದ್ಧಾಶ್ರಮ ನಮ್ಮಂತವ್ರು ಆಶ್ರಮಕ್ಕೆ ತಂದು ಬಿಟ್ಟಿದ್ರೆ ನಾವು ಚೆನ್ನಾಗಿ ನೋಡ್ಕೋತಾ ಇದ್ವಲ್ಲ. ಅದಕ್ಕೆ ಯಾಕೆ ರಾತ್ರಿ ಹೊತ್ತಲ್ಲಿ 11:30 ಅಗ್ರಹಾರ ಸರ್ಕಲ್ಗೆ ತಂದು ಬಿಡ್ಬೇಕು ನೀವು? ಅವ್ರು ಬಾಯಿ ಬಿಟ್ಟು ಹೇಳಲ್ವಾ ನಿಮ್ಮ ಮಕ್ಕಳ ಹೆಸರನ್ನ? ಇವತ್ತು ಪ್ರಚಾರ ಆಗ್ತಾ ಇದೆಯಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಇವತ್ತು ಸಂಜೆ ಒಳಗಡೆ ದಯವಿಟ್ಟು ಇದನ್ನ ಆದಷ್ಟು ಶೇರ್ ಮಾಡಿ. ನೀವಿಬ್ರಲ್ಲಿ ಯಾರೊಬ್ರು ಬಂದು ತಾಯಿನ ನೋಡ್ಕೊಳ್ಳಿ. ನೀವು ನೋಡ್ಕೊಳ್ಳಿಲ್ಲ ಅಂದ್ರೆ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗುತ್ತೆ. ಈ ಸಂಜೆ ಒಳಗಡೆ ನಾನು ನಿಮ್ಮ ಹೆಸರು ಹೇಳ್ತಾ ಇಲ್ಲ, ಬರೀ ಊರ ಹೆಸರು ಹೇಳಿದ್ದೀನಿ. ಇನ್ನು ನಾನು ಹೋಗಿ ಅಲ್ಲಿ ತನಿಖೆ ಮಾಡಿದಾಗ ಪೂರ್ಣ ಮಾಹಿತಿ ಸಿಕ್ಕುತ್ತೆ. ದಯವಿಟ್ಟು ನಿಮಗೆ ಇದು ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ವಾರ್ನಿಂಗ್ ಅಲ್ಲ, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಬಂದು ನಿಮ್ಮ ತಾಯಿನ ಒಮ್ಮೆ ನೋಡ್ಕೊಂಡು ಮೆಡಿಸಿನ್ಸ್ ಕೊಡಿ, ತಾಯಿನ ನೋಡ್ಕೊಳ್ಳಿ.